ನಿಜ ಸಾರ್ವಜನಿಕರು ಸುಮಾರು ವಿಡಿಯೋಗಳು ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ. ಏನಂದ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ರನೇ ಸುಮಾರು ವಾಹನಗಳು ಫುಟ್ಪಾತ್ ಅಲ್ಲಿ ಇದಾವೆ, ಇವೆಲ್ಲ ಅವಕ್ಕೆ ನಟ್ಟು ಇಲ್ಲ ಬೋಲ್ಟು ಇಲ್ಲ, ತುಕ್ಕಿಡಿತಾ ಇದ್ದಾವೆ, ಇವುಗಳನ್ನ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಅಂತ ಸಾರ್ವಜನಿಕರು ನಮಗೆ ಸುಮಾರು ಸಂದೇಶಗಳನ್ನು ಕಳಿಸಿದ್ದಾರೆ. ಒಂದು ನಾನು ಸ್ವಲ್ಪ ಈ ವಿಷಯದಲ್ಲಿ ವಾಸ್ತವತೆಯನ್ನು ಕೂಡ ಸಾರ್ವಜನಿಕರಿಗೆ ಹೇಳಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಹತ್ರ ನಿಂತಿರೋ 99% ವೆಹಿಕಲ್ಸು ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರ್ತವೆ, ಕೋರ್ಟ್ ಕೇಸ್ನಲ್ಲಿ ಶಾಮೀಲಾಗಿರುತ್ತೆ. ಯಾವುದೇ ಒಂದು ವಾಹನ ಕೋರ್ಟ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ಕೋರ್ಟ್ನ ಅಂತಿಮ ತೀರ್ಮಾನ ಆಗೋವರೆಗೂ ನಾವು ಅದನ್ನು ವಿಲೆ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಅದನ್ನು ಅಲ್ಲೇ ಮೇಂಟೈನ್ ಮಾಡಬೇಕು. ಆದರೂ ಕೂಡ ನಾನು ಟ್ರಾಫಿಕ್ ಪೊಲೀಸ್ ಹತ್ರ ಮಾತಾಡ್ತೇನೆ ಮತ್ತು ಕೋರ್ಟ್ಗೂ ಒಂದು ಅರ್ಜಿ ಸಲ್ಲಿಸ್ತೇವೆ. ಇಂಥ ಕೇಸುಗಳು ಎಷ್ಟಿದ್ದಾವೆ ಸ್ವಲ್ಪ ಬೇಗ ನೀವು ವಿಲೆ ಮಾಡಿಕೊಡಿ, ಇಲ್ಲ ಅಂದರೆ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಪಕ್ಕ ನಿಂತಿರೋ ವಾಹನಗಳಿಗೂ ಬೇರೆ ಇಲ್ಲಿ ಇಂಥ ರೋಡ್ಗಳಲ್ಲಿ ಬಿಟ್ಟಿರೋ ವಾಹನಕ್ಕೂ ಜನಕ್ಕೆ ವ್ಯತ್ಯಾಸ ಗೊತ್ತಾಗಲ್ಲ, ಜನ ಅದನ್ನೇ ಕೇಳ್ತಾರೆ. ಆದರೆ ಹಾಗಾಗಿ ನಾವು ಕೋರ್ಟ್ಗೂ ಕೂಡ ನಿವೇದನೆ ಮಾಡ್ಕೊಳ್ತೇವೆ ಅಂಥ ಕೇಸುಗಳನ್ನು ಬೇಗ ವಿಲೆ ಮಾಡಿಕೊಡಿ ಅಂತ. ಮತ್ತು ಅದ್ರ ಜೊತೆಗೆ ಅವ್ರಿಗೂ ಕೂಡ ಎಲ್ಲಾದರೂ ಒಂದು ಲೊಕೇಶನ್ ಅಲ್ಲಿ ಶಿಫ್ಟ್ ಮಾಡೋಕ್ಕಾಗುತ್ತಾ ಅಂತ ಪೊಲೀಸವ್ರ ಹತ್ರ ನಾನು ಮಾತಾಡ್ತೇನೆ. ಕೊಡ್ಲಿ, ವೆರಿಫೈ ಮಾಡ್ತೇವೆ. ನಾನು ಪೊಲೀಸವ್ರಿಗೆ ಹೇಳ್ತೇನೆ, ಈ ಥರ ಯಾವುದಾದ್ರೂ ಈಗ ಅವರು ಡೈಲಿ ಯೂಸ್ ಮಾಡ್ತಾ ಇದ್ದೆ ಕಳ್ತನ ಆಗಿದೆ ಅಂತ ಹೇಳಿದ್ರೆ ಆವಾಗ ಅರ್ಥ ಆಗುತ್ತೆ. ಪೊಲೀಸವರು ಬುದ್ಧಿವಂತರು ಇದ್ದಾರೆ, ಅವ್ರಿಗೂ ಸಾಕಷ್ಟು ಸಮಾಜ ಜ್ಞಾನ ಇದೆ, ಕಾಮನ್ ಸೆನ್ಸ್ ಇದೆ. ಅವರು ಕೇಳ್ತಾರೆ ನಿಮ್ದು ಎಲ್ಲಿ ಬಿಟ್ಟಿದ್ದಪ್ಪ ಅಂತ. ಪೊಲೀಸರ ಹತ್ರ ಯಾವ್ಯಾವ ಲೊಕೇಶನ್ ವೈಸ್ ಇದೆಲ್ಲ 4249 ಗಾಡಿದೂ GPS ಲೊಕೇಶನ್ ಇದೆ ಪೊಲೀಸ್ ಹತ್ರ. ಸೊ ಎಲ್ಲಿ ಕಳ್ತನ ಆಗಿದೆ ಅಂತ ಅವರು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಆದರೆ ನಿಂದು ಕಳ್ತನ ಆಗಿಲ್ಲಪ್ಪ, ನೀನೇ ಬಿಟ್ಟೋಗಿದ್ದೆ ಅನಾಥವಾಗಿ, ನಿನಗೆ ಬೇಡ ಆಗಿದೆ, ನಿನಗೆ ಬೇಡ ಆಗಿರೋ ವಾಹನಕ್ಕೆ ನೀನು ಯಾಕೆ ಕಳ್ತನ ಅಂತ ರಿಪೋರ್ಟ್ ಕೊಡ್ತಾ ಇದೆಯಾ, ನೀನೇ ಬಿಟ್ಬಿಟ್ಟಿದ್ಯಾ, ನಿನಗೆ ಸಹಾಯ ಮಾಡೋಕ್ಕೆ ಅವ್ರು ತಗೊಂಡೋಗಿದ್ದಾರೆ ಅಂತ ಹೇಳಿ ಕಳಿಸ್ತೀವಿ ಅಷ್ಟೇ. ನಿಜ ಸುಮಾರು ಕಡೆ ಕೆಲವು ಸಾರ್ವಜನಿಕ ಆಸ್ತಿಗಳು ಕೂಡ ಫುಟ್ಪಾತ್ ಮೇಲೆ ಇದ್ದಾವೆ. ಕೆಲವು ಕಡೆ ಟ್ರಾನ್ಸ್ಫಾರ್ಮರ್ಸ್ ಇದೆ, ಕೆಲವು ಕಡೆ ಟಾಯ್ಲೆಟ್ಸ್ ಇದೆ. ಈ ರೀತಿಯಾಗಿ ಬಸ್ ಸ್ಟಾಪ್ಗಳು ಬೇಕು, ಬಟ್ ಬಸ್ ಸ್ಟಾಪ್ ಕಟ್ಟೋವಾಗ ಏನು ಮಾಡಿದ್ದಾರೆ, ಸರಿಯಾಗಿ ಡಿಸೈನ್ ಮಾಡದೆ ಅದೂ ಕೂಡ ಒಂಥರ ಅಡ್ಡ ಆಗುವಂಗೆ ಮಾಡಿದ್ದಾರೆ. ಇವೆಲ್ಲ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, KEB ಅಂದರೆ ಎನರ್ಜಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಲಾಂಗ್ ಟರ್ಮ್ ಒಂದು ಪ್ಲ್ಯಾನ್ ಹಾಕ್ಕೋಬೇಕು. ಎಲ್ಲೆಲ್ಲಿ ಜನ ಓಡಾಡೋದಕ್ಕೆ ಬೆಂಗಳೂರಿನಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಡ್ಡಿ ಇದ್ದಾವೆ, ಅದಕ್ಕೆ ಏನಾದರೂ ಒಂದು ಹೈಟಲ್ಲಿ ಮಾಡುವಂಥದ್ದು, ಎಲಿವೇಟೆಡಲ್ಲಿ ಮಾಡುವಂಥದ್ದು ಲಾಂಗ್ ಟರ್ಮ್ ಅವರು ಒಂದು ಕ್ಯಾಪಿಟಲ್ ಪ್ಲ್ಯಾನ್ ಹಾಕ್ಕೋಬೇಕು ಅಂತ ನಾನು CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಜೊತೆಗೂ ಕೂಡ ನಾನು ಸಭೆ ಮಾಡಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ಇದಕ್ಕೊಂದು ತಕ್ಷಣಕ್ಕಂತೂ ಏನೂ ಮಾಡೋಕ್ಕಾಗಲ್ಲ. ಈಗ ಕರೆಂಟು ಕ್ರಿಟಿಕಲ್ ಸರ್ವಿಸು ನಾವೇನು ಡಿಸ್ಟ್ರಪ್ಟ್ ಮಾಡೋಕ್ಕಾಗೋದಿಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ನಾನು ಖಂಡಿತ ಅವ್ರ ಜೊತೆ ಮಾತಾಡ್ತೇನೆ. ಎಲ್ಲ ಶಾಸಕರು ಸಹಕಾರ ಕೊಟ್ಟಿದ್ದಾರೆ, ಪಕ್ಷಾತೀತವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಒನ್ ಬೈ ಒನ್ ಎಲ್ಲ ಒಂದೇ ಸರಿ ಈ ಗಮನದಲ್ಲಿದೆ, ಅದ್ರ ಗಮನದಲ್ಲಿದೆ. ಇದೇ ಥರ 1 by 1 ಟ್ಯಾಕಲ್ ಮಾಡ್ತಾ ಇದ್ದೀವಿ, ಅದನ್ನು ಮಾಡೋಣ. ಎಸ್, ಥ್ಯಾಂಕ್ ಯು.